ಆದಿಜಾಂಬವ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾದ ಆವಣಿ ಯಾತ್ರೆ ಈ ಬಾರಿ ಅತ್ಯಂತ ಭಕ್ತಿ ಭಾವ ಹಾಗೂ ಸಾಂಪ್ರದಾಯಿಕ ವೈಭವದೊಂದಿಗೆ ಯಶಸ್ವಿಯಾಗಿ ಜರುಗಿತು. ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಆಯೋಜಿಸಲಾಗುತ್ತಿರುವ 5ನೇ ವರ್ಷದ ಯಾತ್ರೆ ಇದು. ಈ ಸಂದರ್ಭದಲ್ಲಿ ಆದಿಜಾಂಬವ ಸೇವಾ ಟ್ರಸ್ಟ್ ಅಧ್ಯಕ್ಷ ಮುನಿಯಪ್ಪ ಅವರು ಮಾತನಾಡಿ, ಮಾದಿಗ ಕುಲ ಬಾಂಧವರು ಸೇರಿದಂತೆ ತಾಲೂಕಿನ ಸಾವಿರಾರು ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಂದು ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಿಂದ ಆರಂಭವಾದ ಮೆರವಣಿಗೆಯು ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಮುಂದುವರೆದು ಮಹಾತ್ಮ ಗಾಂಧಿ ರಸ್ತೆಯ ಮೂಲಕ ಮುಳಬಾಗಿಲು ಸರ್ಕಲ್ವರೆಗೆ ಸಾಗಿತ್ತು. ಅಲ್ಲಿಂದ ಭಕ್ತರು ಸುಮಾರು 2 ರಿಂದ 3 ಬಸ್ಗಳ ಮೂಲಕ ಆವಣಿ ಕ್ಷೇತ್ರಕ್ಕೆ ಪ್ರಯಾಣಿಸಿದರು. ಕರಗ, ಪಲ್ಲಕ್ಕಿ ಉತ್ಸವ ಹಾಗೂ ವಿವಿಧ ಸಾಂಪ್ರದಾಯಿಕ ಕಲಾ ತಂಡಗಳೊಂದಿಗೆ ಆವಣಿ ಕ್ಷೇತ್ರಕ್ಕೆ ತೆರಳಿ ಪೂಜೆ ಸಲ್ಲಿಸುವುದು ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ. ಆದಿಜಾಂಬವಂತರು ನೆಲೆಸಿದ್ದ ಪವಿತ್ರ ಸ್ಥಳವೆಂದು ನಂಬಲಾಗಿರುವ ಆವಣಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವ ಮೂಲಕ ನಮ್ಮ ಪೂರ್ವಜರು ಆಚರಿಸಿಕೊಂಡ ಬಂದ ಪರಂಪರೆಯನ್ನು ಇಂದಿನ ತಲೆಮಾರಿಗೆ ಪರಿಚಯಿಸುವ ಹಾಗೂ ಭಕ್ತಿ ಭಾವವನ್ನು ಮುಂದುವರಿಸುವ ಉದ್ದೇಶದಿಂದ ಈ ಯಾತ್ರೆಯನ್ನು ಆಯೋಜಿಸಲಾಗಿದೆ ಎಂದು ಸಂಘಟಕರು ತಿಳಿಸಿದರು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಮಾಧ್ಯಮ ಮಿತ್ರರಿಗೆ ಹಾಗೂ ಸೂಕ್ತ ಭದ್ರತೆ ಒದಗಿಸಿದ ಪೊಲೀಸ್ ಇಲಾಖೆಗೆ ಟ್ರಸ್ಟ್ನ ಮುಖ್ಯಸ್ಥರು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು. ನಮ್ಮ ಆದಿಜಾಂಬವ ಸೇವಾ ಟ್ರಸ್ಟಿಂದ ಇದು 5ನೇ ಬಾರಿಗೆ ನಾವು ಆವಣಿಗೆ ಹೋಗ್ತಾ ಇರೋದು. ನಮ್ಮ ಕುಲಬಾಂಧವರೆಲ್ಲ ಮಾದಿಗ ಕುಲಬಾಂಧವರು ಒಟ್ಟಿಗೆ ಸೇರಿ ಇಡೀ ತಾಲೂಕು ಎಲ್ಲರೂ ಸೇರಿ ನಾವು ಯಾವಾಗಲೂ ಆವಣಿಗೆ ಹೋಗೋ ಪ್ರೋಗ್ರಾಮ್ ಮಾಡ್ಕೊಳ್ತಾ ಇದ್ದೀವಿ. ಒಳ್ಳೆ ನಮ್ಮ ಈ ಕರಗಗಳು, ಇದು ಕಳಶಗಳು, ಪಲ್ಲಕ್ಕಿ ಎಲ್ಲ ಇದು ಗಂಟೆಗಳು ಎಲ್ಲ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ಆವಣಿಗೆ ಹೋಗಿ ಪೂಜೆ ಸಲ್ಲಿಸ್ಕೊಂಡು ಆರಾಮಾಗಿ ಬರ್ತಾ ಇದ್ದೀವಿ. ನಿಮ್ಮ ಯಾವಾಗಲೂ ಪತ್ರಕರ್ತರು, ನಮ್ಮ ಮೀಡಿಯಾ ಮಿತ್ರರು, ಇನ್ನು ಅನೇಕ ಪೊಲೀಸರು ನಮಗೆ ಸಾಥ್ ಕೊಟ್ಟು ನಮ್ಮನ್ನು ಕರ್ಕೊಂಡೋಗಿ ಒಳ್ಳೆಯ ದರ್ಶನ ಮಾಡಿಸ್ಕೊಂಡು ನಮ್ಮ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. 5ನೇ ವರ್ಷ ಇದು ನಾವು ಮಾಡ್ತಾ ಇರೋದು. ಸರ್, ಏನು ಉದ್ದೇಶಕ್ಕೆ 5 ವರ್ಷದಿಂದ ಸತ್ತಾ ಹೋಗ್ತಾ ಇರೋದು? ನಮಗೆ 5 ವರ್ಷದಿಂದ ಏನು ಉದ್ದೇಶದಿಂದ ಅಂದರೆ, ಅಲ್ಲಿ ನಮ್ಮ ಕುಲಬಾಂಧವರು ಆದಿಜಾಂಬವಂತರು ನಿಲ್ಲಿಸಿರುವಂಥ ಜಾಗ ಆವಣಿಯಲ್ಲಿ ಈ ಭೂಮಿ ಹುಟ್ಟಿದಾಗ ಅಯ್ಯಪ್ಪನು ಅಲ್ಲಿ ಪ್ರತಿಷ್ಠೆ ಆಗಿದ್ದಾನೆ. ಆವಾಗಿಂದ ನಮ್ಮ ಹಿರಿಯರೆಲ್ಲ ಅಲ್ಲಿ ಪೂಜೆ ಸಲ್ಲಿಸ್ಕೊಂಡು ಮಾಡ್ತಾಯಿದ್ರು ಸಾಂಪ್ರದಾಯಿಕವಾಗಿ. ಈಗ ನಮಗೆ ತಿಳಿದು 5 ವರ್ಷದಿಂದ ನಾವು ಅದೇ ಸಂಪ್ರದಾಯ ಪ್ರಕಾರ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ.